ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಇವತ್ತು ಬೆಳ್ಳಂಬೆಳಗ್ಗೆ ಬಿಗ್ ಶಾಕ್ ಕೊಡ್ತು. ವಾರ್ ಎಫೆಕ್ಟ್ನ ಕಾರಣಕ್ಕಾಗಿ ಪೆಟ್ರೋಲ್ ಡೀಸೆಲ್ ದರವನ್ನು ಕೇಂದ್ರ ಸರ್ಕಾರ ಏರಿಕೆ ಮಾಡಿದೆ. ಪೆಟ್ರೋಲ್ ದರ ₹3.21 ಏರಿಕೆಯಾಗಿದ್ರೆ ಡೀಸೆಲ್ ದರ ₹3.11 ಏರಿಕೆಯಾಗಿದೆ. ₹102.96 ಇದ್ದಂತಹ ಪೆಟ್ರೋಲ್ ದರ ಈಗ ₹106.17 ಹೆಚ್ಚಳ ಆಗಿದೆ. ₹90.99 ಇದ್ದಂತಹ ಡೀಸೆಲ್ ದರ ಈಗ ₹94.10 ಏರಿಕೆಯಾಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏರಿಕೆ ಆಗ್ಬಿಡುತ್ತೆ ಅಂತ ಹೇಳಿ ಕಳೆದ ಹಲವು ದಿನಗಳಿಂದ ಚರ್ಚೆ ಇತ್ತು. ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾವಾಗ ಮಿತವಾಗಿ ನೀವು ಪೆಟ್ರೋಲ್ ಡೀಸೆಲ್ನ ಬಳಕೆ ಮಾಡಿ ಅಂತ ಹೇಳಿ ಘೋಷಣೆ ಮಾಡಿದ್ರಲ್ಲ, ಅದಾದ ನಂತರ ಈ ಆತಂಕ, ಈ ಕಳವಳ ಜನರಲ್ಲಿ ಹೆಚ್ಚಾಗಿತ್ತು. ಎಲ್ಲಿ ಪೆಟ್ರೋಲ್ ಡೀಸೆಲ್ ರೇಟು ತುಂಬಾ ಜಾಸ್ತಿ ಆಗ್ಬಿಡುತ್ತೋ ಅಂತ ಹೇಳಿ ಜಾಸ್ತಿ ಮಾಡಿದ್ದಾರೆ. ತಲಾ ₹3 ಜಾಸ್ತಿ ಮಾಡಲಾಗಿದೆ. ಬರೇ ₹3 ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಲ್ಕಲ್ಲಿ ಹಾಕೊಳ್ಳುವಂಥವ್ರು ತುಂಬಾ ಜನ ಇರ್ತಾರೆ, ತುಂಬಾ ದೊಡ್ಡ ದೊಡ್ಡ ವೆಹಿಕಲ್ಗಳವರೆಲ್ಲ ಇರ್ತಾರೆ. ಅಂಥವ್ರಿಗೆಲ್ಲ ಇದು ಬಹಳ ದೊಡ್ಡ ಹೊಡೆತ, ಬಹಳ ದೊಡ್ಡ ಲಾಸ್. ಕೇಂದ್ರ ಸರ್ಕಾರದ ನಿರ್ಧಾರ ಬೆಳ್ಳಂಬೆಳಗ್ಗೆ ವಾಹನ ಸವಾರರನ್ನ ಆಘಾತಕ್ಕೆ ತಳ್ಳಿದೆ. ಎಷ್ಟೆಷ್ಟು ರೂಪಾಯಿ ಹೈಕ್ ಆಗಿದೆ ಅನ್ನುವಂಥ ಗ್ರಾಫಿಕ್ಸ್ ನಂಬಳಿದೆ ಅಂತ ಅನ್ಸುತ್ತೆ. ರೇಟ್ ಹೈಕ್ ಹೆಂಗಾಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬೆಂಗಳೂರು ವಾಹನ ಸವಾರರಿಗೆ, ಫಾರ್ ಎಕ್ಸಾಂಪಲ್ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ಹಿಂದೆ ₹102.96 ಇತ್ತು ಹಳೆ ದರ. ಇವತ್ತಿನಿಂದ ₹106.17 ಏರಿಕೆಯಾಗಿದೆ. ಅಲ್ಲಿಗೆ ₹3.21 ಬೆಂಗಳೂರಿನಲ್ಲಿ ಏರಿಕೆಯಾಗಿರುವುದು ಪೆಟ್ರೋಲ್ ರೇಟ್. ಡೀಸೆಲ್ ದರವನ್ನ ನೋಡೋಣ. ಡೀಸೆಲ್ ದರ ಎಷ್ಟಿತ್ತು, ಈಗ ಎಷ್ಟು ಹೈಕ್ ಆಗಿದೆ ಆ ಗ್ರಾಫಿಕ್ಸ್ ನ ನೋಡೋಣ. ಡೀಸೆಲ್ ದರ ಗಮನಿಸ್ತಾ ಇದ್ದೀರಿ. ಹಳೆ ದರ ₹90 ಇತ್ತು, ₹90.99 ಇತ್ತು. ಈಗ ಪರಿಷ್ಕೃತ ದರ ₹94.10 ಏರಿಕೆಯಾಗಿದೆ. ಅಂದ್ರೆ ಪೆಟ್ರೋಲ್ ದರ ₹3.21 ಏರಿಕೆಯಾಗಿದ್ರೆ ಡೀಸೆಲ್ ದರ ₹3.11 ಏರಿಕೆಯಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನರಿಗೆ ಕರೆ ಕೊಟ್ರಲ್ಲ, ಮಿತವಾಗಿ ಪೆಟ್ರೋಲ್ನ ಬಳಸಿ, ಡೀಸೆಲ್ನ ಬಳಸಿ, ಆದಷ್ಟು ವರ್ಕ್ ಫ್ರಮ್ ಹೋಮ್ ಮಾಡಿ, ಆದಷ್ಟು ಸಾರ್ವಜನಿಕ ಸಾರಿಗೆಯನ್ನ ಬಳಕೆ ಮಾಡಿ, ಹಾಗೊಂದು ಕರೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಚರ್ಚೆ ಹುಟ್ಕೊಂಡ್ಬಿಟ್ಟಿತ್ತು. ಶೀಘ್ರದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಗ್ಯಾರಂಟಿ ಅಂತ ಹೇಳಿ. ಹಾಗಾದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಕೆ ಮಾಡಿದ ಯಾವ ಕಾರಣಕ್ಕಾಗಿ? ಆ ಡೀಟೇಲ್ಸ್ ನ ನೋಡ್ತಾ ಹೋಗೋಣ. ತೈಲ ದರ ಏರಿಕೆಯನ್ನ ಕೇಂದ್ರ ಸರ್ಕಾರ ಯಾಕೆ ಮಾಡ್ತು? ಯುದ್ಧ ಆರಂಭಕ್ಕೂ ಮುನ್ನ 1 ಬ್ಯಾರಲ್ ಕಚ್ಚಾ ತೈಲದ ದರ $60 ಇತ್ತು. ಅಂದ್ರೆ ನಮ್ಮ ದೇಶದ ಸರ್ಕಾರಿ ತೈಲ ಕಂಪನಿಗಳು 1 ಬ್ಯಾರಲ್ ಕಚ್ಚಾ ತೈಲ ದರಕ್ಕೆ ಕೊಡ್ತಾ ಇದ್ದಂತಹ ಹಣ $60 ಮಾತ್ರ. ಯುದ್ಧದ ಹಿನ್ನೆಲೆಯಲ್ಲಿ ಸದ್ಯ 1 ಬ್ಯಾರಲ್ ಕಚ್ಚಾ ತೈಲದ ದರ ಬರೋಬ್ಬರಿ $108 ಇದೆ. ನಿಮ್ಗೆ ನೆನಪಿರಬಹುದು, ಈ ಯುದ್ಧ ನಡೀತಾ ಇದ್ದಂತಹ 2-3 ತಿಂಗಳ ಅವಧಿಯಲ್ಲಿ ಒಂದ್ಸಲ $118 ವರೆಗೂ ಹೋಗಿತ್ತು. ಏಪ್ರಿಲ್ ತಿಂಗಳಿನಲ್ಲಿ $118 ವರೆಗೂ ಹೋಗಿತ್ತು. ಈಗ $108 ಇದೆ. $60 ಇಲ್ಲಿ, $108 ಇಲ್ಲಿ. ತೈಲ ಕಂಪನಿಗಳಿಗೆ ಇದುವರೆಗೂ 1 ಲಕ್ಷ ಕೋಟಿನಷ್ಟು ಆಗಿದೆ ಅನ್ನುವಂಥ ಮಾಹಿತಿ ಇದೆ. ತೈಲ ಕಂಪನಿಗಳಿಗೆ ರಿಲೀಫ್ ನೀಡಬೇಕು ಅಂತಾನೆ ಕೇಂದ್ರ ಸರ್ಕಾರ ಒಂದು ಕ್ರಮ ತೆಗೆದುಕೊಳ್ತು. ಅಬಕಾರಿ ಸುಂಕವನ್ನ ಇಳಿಕೆ ಮಾಡ್ತು. ಯಾವಾಗ ಅಂದ್ರೆ ಮಾರ್ಚ್ 27ನೇ ತಾರೀಕು ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನ ತಲಾ ₹10 ಅಂತ ಇಳಿಕೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡ್ತು. ₹13 ಇದ್ದಂತಹ ಪೆಟ್ರೋಲ್ನ ಅಬಕಾರಿ ಸುಂಕನ ₹3 ಇಳಿಕೆ ಮಾಡಿದ್ರೆ, ಡೀಸೆಲ್ನ ಅಬಕಾರಿ ಸುಂಕ 10 ಇತ್ತು, ಅದನ್ನ ಶೂನ್ಯ ಮಾಡ್ಬಿಡ್ತು, 0 ಮಾಡ್ಬಿಡ್ತು. ಆದ್ರೆ ಅಬಕಾರಿ ಸುಂಕವನ್ನ ಇಳಿಸಿದ್ರೂ ಕೂಡ ಇವತ್ತಿಗೆ ತೈಲ ಕಂಪನಿಗಳಿಗೆ ಪ್ರತಿನಿತ್ಯ ಆಗ್ತಾ ಇರುವಂತಹ ಲಾಸ್ ಎಷ್ಟು ಅಂತಂದ್ರೆ ₹1600 ಕೋಟಿ ಲಾಸ್ ಆಗ್ತಾ ಇದೆ. ಪ್ರತಿನಿತ್ಯ ಲಾಸ್ ಆಗ್ತಾ ಇದೆ. ಈಗ ₹3 ಹೆಚ್ಚಳ ಮಾಡಲಾಗಿದೆ. ಪೆಟ್ರೋಲ್ ಹಾಗೆ ಡೀಸೆಲ್ಗೆ ₹3 ಪ್ರತಿ ಲೀಟರ್ಗೆ ಹೆಚ್ಚಳ ಮಾಡಿ ಆ ಹೊರೆಯನ್ನ ಜನಸಾಮಾನ್ಯರಿಗೆ ವರ್ಗಾಯಿಸುವಂತಹ ಕೆಲಸವನ್ನ ಮಾಡಿದೆ ಕೇಂದ್ರ ಸರ್ಕಾರ. ಆದ್ರೂ ತೈಲ ಕಂಪನಿಗಳಿಗೆ ಆಗ್ತಾ ಇರುವಂತಹ ಲಾಸ್ ಕಡಿಮೆಯಾಗಿಲ್ಲ. ಪೆಟ್ರೋಲ್ಗೆ ಈಗ ₹3 ಹೆಚ್ಚಳ ಮಾಡಿದ ಮೇಲೂ ಪೆಟ್ರೋಲ್ಗೆ ತೈಲ ಕಂಪನಿಗಳಿಗೆ ಪ್ರತಿ ಲೀಟರ್ಗೆ ಆಗ್ತಾ ಇರುವಂತಹ ಲಾಸ್ ₹14. ಹಾಗೆ ಡೀಸೆಲ್ನಿಂದ ಪ್ರತಿ ಲೀಟರ್ಗೆ ಆಗ್ತಾ ಇರುವಂತಹ ಲಾಸ್ ದರ ಏರಿಕೆಯ ಬಳಿಕವೂ ₹18 ನಷ್ಟ ಆಗ್ತಾ ಇದೆ. ಹೀಗಾಗಿ ಬರೀ ₹3 ಹೈಕ್ ಮಾಡಿದ್ದಾರೆ ಅಂತ ಹೇಳಿ ನಿಟ್ಟುಸಿರು ಬಿಡುವ ಹಾಗೂ ಇಲ್ಲ.
ಕೇಂದ್ರ ಸರ್ಕಾರ ಹಂತ ಹಂತವಾಗಿ ಮತ್ತೆ ತೈಲ ದರದ ಏರಿಕೆಯ ಶಾಕ್ ಅನ್ನ ಜನಸಾಮಾನ್ಯರಿಗೆ ನೀಡುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಇದು ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್, ಪರಿಸ್ಥಿತಿಯ ಅನಿವಾರ್ಯತೆ. ಮಯನ್ಮಾರ್ನಂತಹ ರಾಷ್ಟ್ರದಲ್ಲಿ 89% ಹೆಚ್ಚು ಪೆಟ್ರೋಲ್ ರೇಟ್ ಅನ್ನ ಹೈಕ್ ಮಾಡಿದ್ದಾರೆ. ಡೀಸೆಲ್ ರೇಟ್ 100% ದಾಟ್ಬಿಟ್ಟಿದೆ. ಪಕ್ಕದ ಪಾಕಿಸ್ತಾನದಲ್ಲಿ 50%ಗಿಂತ ಹೆಚ್ಚು ರೇಟ್ ಹೈಕ್ ಆಗಿದೆ. ನಮ್ಮಲ್ಲಿ 3% ದರವನ್ನ ಏರಿಕೆ ಮಾಡುವಂತಹ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದರ ಪರಿಣಾಮ ಏನು? ಇದೊಂಥರ ಚೈನ್ ಲಿಂಕ್, ಒಂದಕ್ಕೊಂದು ರೇಟ್ ಹೈಕ್ ಆಗ್ತಾನೆ ಹೋಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ CNG ದರವೂ ಕೂಡ ಏರಿಕೆಯಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.